ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕ್ಯಾಬೇಜನ್ನು ಕ್ಯಾಪ್ಸಿಕಮ್ ಜೊತೆ ಮಾಡಿ ತೋರಿಸ್ನು. ಅದು ಅದ್ರಾಗ ಕ್ಯಾಬೇಜ್ ಒಳಗೆ ವಿಟಮಿನ್ ಸಿ ಮತ್ತು ಕೆ ಇರ್ತೈತಿ. ಅದಕ್ಕೆ ಅದು ಆರೋಗ್ಯಕ್ಕೂ ಇದು ಅನಿಸ್ತೈತಿ, ಒಮ್ಮೊಮ್ಮೆ ಟೇಸ್ಟ್ ಬರ್ತಿರ್ತೈತಿ. ಅದಕ್ಕೆ ನಾನು ಕ್ಯಾಪ್ಸಿಕಮ್ಮು ಮತ್ತು ಇದನ್ನು ಕಟ್ ಮಾಡಿ ಇಟ್ಕೋತೀನಿ. ಈಗ ಕ್ಯಾಬೇಜನ್ನು ತೊಗೊಂಡೀನಿ. ಅದಕ್ಕೆ ಟೊಮೆಟೊ ಬೇಕಾಗ್ತತಿ. ಟೊಮೆಟೊನ್ನು ತೊಗೊಂಡೈತಿ. ಇಲ್ಲೇ ನಾನು ಶೇಂಗಾ ಪುಡಿನೂ ತೊಗೊಂಡೇನಿ. ಇಲ್ಲೇ ಸ್ವಲ್ಪ ಎಳ್ಳು ಪುಡಿ ತೊಗೊಂಡೇನಿ ಅದಕ್ಕೆ ಹಾಕಾಕತ್ತೇಳಿ. ಅದನ್ನು ನಾ ಈಗ ಕ್ಯಾಬೇಜನ್ನೇ ಚೆನ್ನಾಗಿ ಕಟ್ ಮಾಡ್ಕೋತನು. ಈ ಥರ ಎಲ್ಲ ಕ್ಯಾಬೇಜ್ ಕಟ್ ಮಾಡ್ಕೋದ್ರಿಂತ ಅದು ಸಣ್ಣಾಗಿ ಮಾಡೋದ್ರಿಂತ ಅದು ಇನ್ನೂ ಟೇಸ್ಟ್ ಬರ್ತೈತಿ. ಚಲೋ ಒಂದು ಜವಾರಿ ಕ್ಯಾಬೇಜ್ ಐತ್ರಿ ಇದು. ಅದನ್ನು ತೊಗೊಂಬಂದೀವಿ ನಾವು. ಅದು ಒಂಥರ ವೈಟ್ ಇರ್ತೈತಲ್ರಿ, ಅಂಥ ಕ್ಯಾಬೇಜ್ ಯೂಸ್ ಮಾಡಬಾರ್ದು. ಯಾವಾಗಲೂ ಗ್ರೀನ ಪದರ್ ಭಾಳ ಇದ್ದಿದ್ದನ್ನು ಕ್ಯಾಬೇಜನ್ನು ಆರಿಸ್ಕೊಂಡು ತೊಗೊಂಬರ್ಬೇಕು. ಅದು ಅದರಲ್ಲಿ ಟೇಸ್ಟ್ ಇರ್ತೈತಿ ಒಂದು ಪಲ್ಯಕ್ಕೆ. ಅದಕ್ಕೆ ನಾ ಇದನ್ನ ತಂದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಅದಕ್ಕೆ ನಾ ಈಗ ನೋಡ್ರಿ ಕ್ಯಾಪ್ಸಿಕಮ್ಮ ಅದನ್ನ ಕಟ್ ಮಾಡ್ಕೊಳಕ್ತಾನೆ. ಕ್ಯಾಪ್ಸಿಕಮ್ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈ ಥರ ಕ್ಯಾಪ್ಸಿಕಮನ್ನು ಇದ್ರ ಜೊತೆ ಮಾಡೋದ್ರಿಂತ ಒಂದು ಬೇರೆ ಟೇಸ್ಟ್ ಬೇರೆ ಬರ್ತೈತೆ. ಅದಕ್ಕೆ ನಾ ಇದನ್ನೇ ಮಾಡಿ ತೋರ್ಸಾಕತ್ತೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂತ ವಿಟಮಿನ್ ಸಿ ಮತ್ತು ಎ ಇರ್ತೈತೆ ರೀ ಇದ್ರೊಳಗೆ. ಎರಡೂ ಕೂಡಿಸಿ ತಿಂದ್ರೆ ಭಾಳ ಟೇಸ್ಟ್ ಬರ್ತೈತೆ ನೋಡಿ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳಕ್ತಾನೆ. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳಕ್ತಾನೆ. ಕ್ಯಾಬೇಜು ಕಟ್ ಮಾಡಿ ಇಟ್ಕೊಂಡನಿ. ಕ್ಯಾಪ್ಸಿಕಮ್ ಒಳಗೆ ಬೀಜ ಇರ್ತೈತಿಲ್ಲ ಅದನ್ನೆಲ್ಲ ತೆಗೆದು ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಅದನ್ನ ಇದನ್ನ ನೋಡ್ರಿ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಅದೆಲ್ಲ ತೆಗೆದು ಕ್ಯಾಬೇಜು ಕಟ್ ಮಾಡ್ಕೊಂಡು ಮತ್ತು ಈರುಳ್ಳಿ ಮಾತ್ರ ಈ ಥರ ಉದ್ದುದಕ್ಕೆ ಹೆಚ್ಕೊಂಡು ಸಣ್ಣಗೆ ಹೆಚ್ಕೊಳಕ್ತಾನೆ. ಹಿಂಗೆ ಕಟ್ ಮಾಡ್ಕೊಳಕ್ತಾನೆ. ಉದ್ದುದಕ್ಕೆ ಹೆಚ್ಚೋದ್ರಿಂತ ಅದೊಂಥರ ಟೇಸ್ಟ್ ಬರ್ತೈತಿ. ಈಗ ಉದ್ದಕ್ಕೆ ಹೊಳ್ಕೊಬೇಕ್ರಿ, ಹಿಂಗೆ ಕಟ್ ಮಾಡ್ಕೋಬೇಕು. ಕ್ಯಾಬೇಜು ಮತ್ತು ಡೊಣ್ ಮೆಣಸಿನ್ಕಾಯಿ ಈರುಳ್ಳಿ ಮೂರನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡೈತಿ. ಈಗ ಇದೆಲ್ಲ ಕಟ್ ಮಾಡ್ಕೊಂಡೇವು ನೋಡ್ರಿ ಸಣ್ಣಗೆ. ಅದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಟೊಮೆಟೊನು ಚೆಂದಂಗೆ ಕಟ್ ಮಾಡ್ಕೋಬೇಕದು. ಟೊಮೆಟೊ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಬರ್ತೈತೆ, ಹುಳಿ ಬರ್ತೈತಲ್ಲ ಅದಕ್ಕೆ. ಈಗ ಟೊಮೆಟೊನ ಕಟ್ ಮಾಡ್ಕೋಬೇಕು ಸಣ್ಣಗೆ. ಎಷ್ಟು ಸಣ್ಣಗೆ ಮಾಡ್ಕೋತೇವೆ ಸಣ್ಣಗೆ ಚಲೋ ಆಗುತ್ತೆ. ಕಟ್ ಮಾಡ್ಕೊಳಕ್ತೈತಿ. ಎಲ್ಲ ಕಟ್ ಮಾಡ್ಕೊಂಡಿಂದ ಅದಕ್ಕೆ ಸ್ವಲ್ಪ ಒಂದು ಪಾತ್ರೆಗೆ ಆಯಿಲ್ ಹಾಕಿ ಇದು ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕೋಬೇಕಾಗ್ತದೆ ರೀ. ಕೊತ್ತಂಬರಿ ಸೊಪ್ಪನ್ನು ಹಾಕೈತೆ. ಈರುಳ್ಳಿ ಹಾಕೊಳಕ್ತಾನೆ. ಈರುಳ್ಳಿ ಅವು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅವನು ಹಾಕಿ ಅದಕ್ಕೆ ಬಾಡಿಸ್ಬೇಕ್ರಿ. ಹಂಗೆ ಕ್ಯಾಬೇಜನ್ನು ಅದಕ್ಕೆ ಹಾಕಿ ಟೊಮೆಟೊ ಕ್ಯಾಬೇಜು ಅವನ್ನೆಲ್ಲ ಹಾಕಿ ಅದಕ್ಕೆ ಚೆನ್ನಾಗಿ ಬಾಡಿಸ್ಬೇಕು. ಆಮೇಲೆ ಒಂಚೂರು ಒಂದು 5 ನಿಮಿಷ ಅದನ್ನು ಮುಚ್ಚಿಟ್ರೆ ಅದು ಉಮ್ಗೊಳ್ತೈತೆ ನೋಡ್ರಿ. ಇದೆಲ್ಲ ಯಾವ ಥರ ಆಗೈತೆ, ಮೆತ್ತಗಾಗೈತೆ. ಅದೆಲ್ಲ ಉಮ್ಗೊಳ್ತೈತೆ. ಒಂದು 5 ನಿಮಿಷ ಮುಚ್ಚಿಡೋದ್ರಿಂತ ಇದಕ್ಕೆ ಮತ್ತು ಅರಿಶಿನ ಪುಡಿ ಹಾಕೊಳಕ್ತಾನೆ. ಸ್ವಲ್ಪ ಅರಿಶಿನ, ಉಪ್ಪನ್ನು ಸ್ವಲ್ಪ ಹಾಕೋತೀನಿ ರೀ. ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಆಪ್ಷನ್ ಅಂದರೆ ಸಕ್ಕರೆ ಬೆಲ್ಲ ಬೇಕಾದವ್ರು ಹಾಕೋಬೋದು. ನಾ ಇಲ್ಲಿ ಏನೂ ಹಾಕಿಲ್ಲ. ಆದ್ರೆ ನಾನು ಅದರದ್ದು ಇದು ಗ್ರೇವಿಗೆ ಅಂಥೇಳಿ ಶೇಂಗಾ ಪೌಡ್ರು ಎಳ್ಳಿನ ಪೌಡ್ರು ಮಾಡಿಟ್ಕೊಂಡನಿ, ಅದನ್ನು ಹಾಕ್ತೀನಿ. ಈಗ ನೋಡ್ರಿ ಉಪ್ಪು ಖಾರ ಹುಳಿ ಅಂದರೆ ಟೊಮೆಟೊ ಹಾಕೈತೆ. ನೀವು ಬೇಕಾದ್ರೆ ಒಂಚೂರು ಲಿಂಬೆಹಣ್ಣು ಹಾಕೋಬೋದು, ಇನ್ನೂ ಟೇಸ್ಟ್ ಬರ್ತೈತೆ. ಆಪ್ಷನ್. ಈಗ ಶೇಂಗಾ ಪುಡಿ ಹಾಕೊಳಕ್ತಾನೆ ನಾನು. ಇದು ಎಳ್ಳು ಪುಡಿ ಹಾಕೊಳಕ್ತಾನೆ. ಶೇಂಗಾ ಪುಡಿ ಎಳ್ಳು ಪುಡಿ ಹಾಕೋದ್ರಿಂತ ಅದೊಂದು ಗ್ರೇವಿ ಬಂದಂಗೆ ಬರ್ತೈತೆ ಅದು. ಅದಕ್ಕೆ ನಾ ಇದನ್ನೆಲ್ಲ ಹಾಕೊಳಕ್ತಾನೆ. ಇದು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಎಲ್ಲ ಕುದಿ ಸಂಬಂಧ ಒಂದು ಸ್ವಲ್ಪ ನೀರು ಹಾಕಬೇಕು. ಚೆನ್ನಾಗಿ ಕುದಿಬೇಕಲ್ಲ ಅದು. ಚೆನ್ನಾಗಿ ಕುದಿ ಸಂಬಂಧ ನೀರು ಹಾಕಿ ಮುಚ್ಚಿಡ್ಬೇಕನ್ನು.
ಮುಚ್ಚಿಟ್ಟು ಒಂದು ನೋಡ್ರಿ ಈಗ ಕುದಿಯಾಕತ್ತೈತೆ ಅದು ನೀರು ಐತನ ನೋಡಬೇಕು. ಈ ಥರ ಎಲ್ಲ ಆಗಿಂದ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟು ಇನ್ನೊಂದು 5 ನಿಮಿಷ ಮುಚ್ಚಿಟ್ರೆ ಅದು ಚೆನ್ನಾಗಿ ಕುದಿತೈತಿ. ಈಗ ಆಗೈತೆ ನೋಡ್ರಿ ಇದೆಲ್ಲ ಪಲ್ಯ ಎಲ್ಲ ಕ್ಯಾಪ್ಸಿಕಮ್ ಅದು ಕುದ್ದಿಂದ ಈಗ ಒಂಚೂರು ನಾನು ಟೇಸ್ಟಿಗೆ ಅಂತ ಹೇಳಿ ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳಾಕ್ತಾನೆ. ಅದು ಕ್ಯಾಪ್ಸಿಕಮ್ ಸ್ವಲ್ಪ ಖಾರ ಕಡಿಮೆ ಇದ್ದರೂ ಇದು ಟೇಸ್ಟ್ ಬರ್ತೈತೆ. ಈಗ ಆಗೈತಿ. ಈಗ ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕಾಕತ್ತಾನೆ. ಇದಕ್ಕೆ ನಾನು ಸೈಡ್ ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಅದು ಆಪ್ಷನ್. ನೀವು ಬೇಕಾದರೆ ಇದಕ್ಕೂ ಸ್ವಲ್ಪ ಅದನ್ನು ಹಾಕ್ಕೊಂಡು ಖಾರ ಉಪ್ಪು ಇನ್ನೊಂಚೂರು ಹಾಕ್ಕೊಂಡು ಅದೊಂಥರ ಟೇಸ್ಟ್ ಆಗಿರೋಂಥ ಪಲ್ಯವನ್ನು ಮಾಡ್ಕೋಬೋದು ನೀವು. ಈಗ ನೋಡ್ರಿ ಇದು ಬರೀ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಕೂಡಿದ್ದು ಇದು ರೆಡಿ ಆಗೈತಿ. ಇದಕ್ಕೆ ಬ್ಯಾಳೆ ಆಪ್ಷನ್ ಅಂತ ಹೇಳಿದ್ನಲ್ರಿ, ಅದಕ್ಕೆ ಮತ್ತು ಬ್ಯಾಳೆಗೆ ಉಪ್ಪು ಖಾರ ಬೇರೆ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಅದೊಂಥರ ಪಲ್ಯ ಆಗುತ್ತೆ. ಈ ಥರ ಆಗೈತಿ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.